ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಯಾಗಿರುವಂತಹ ವಿಚಾರ ಈಗ ಮುಸ್ಲಿಂ ಸಮುದಾಯದಲ್ಲಿಯೇ ಆಕ್ರೋಶಕ್ಕೆ ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ. ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಸಾದಿಕ್ ಪಾಷಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಲ್ಮಾ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡ ಇದೆ, ಫತ್ವಾ ಹೊರಡಿಸಬಾರದು ಅಂತ ಸರ್ಕಾರದಿಂದ ಒತ್ತಡ ಇದೆ, ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಮಾಡೋದು ಹರಾಮ್, ದಸರಾ ವೇಳೆ ಕೋಮು ಗಲಭೆಯೂ ಆಗಬಹುದು, ಸರ್ಕಾರ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿ ಅಂತ ಸಾದಿಕ್ ಪಾಷಾ ಹೇಳಿದ್ದಾರೆ. ಮುಸ್ಲಿಂ ಹೆಸರಲ್ಲಿ ಸರ್ಕಾರ ವಿವಾದವನ್ನ ಸೃಷ್ಟಿಸ್ತಾ ಇದೆ. ಕುಮಾರಸ್ವಾಮಿಯೂ ಚಡ್ಡಿ, ಡಿಕೆಶಿಯೂ ಚಡ್ಡಿ. ಈಗ ವಿಷಯ ನಮಗೆ ಗೊತ್ತಾಗಿದೆ, ಇಬ್ರು ಚಡ್ಡಿ ಅಂತ. ಮೊದಲೇ ಗೊತ್ತಿದ್ರೆ ಯೋಚನೆ ಮಾಡ್ತಾ ಇದ್ವಿ ಅಂತ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಗ್ಗೆ ಮಾತುಕತೆ ಮಾಡಿದ್ರ ಏನಾದ್ರು ಪತ್ವ ವಿಚಾರ ಮಾತುಕತೆ ಆಯ್ತಾ? ಈಗ ನೋಡಿ ಸರ್, ಏನಂದ್ರೆ ಮುಸ್ಲಿಂ ಗುರುಗಳು ಹೇಳ್ತಾರೆ, ಫತ್ವಾ ಕೊಡ್ತಾರೆ ಬೇಕಂದ್ರೆ. ಇದು ನಮ್ಮ ಶರಿಯಾನಲ್ಲಿ ಇಲ್ಲ, ಇದು ಮಾಡೋದು ಹರಾಮು, ಇದು ಮಾಡಬಾರ್ದಂತ ಫತ್ವಾ ಕೊಡ್ತಾರೆ ಬೇಕಂದ್ರೆ. ಈ ಗವರ್ಮೆಂಟ್ ಪ್ರೆಷರ್ ಇದೆ ನಮ್ಮ ಉಲ್ಮಾ ಮೇಲೆ, ಕಾಂಗ್ರೆಸ್ ಗವರ್ಮೆಂಟ್ ಪ್ರೆಷರ್ ಸರ್ ಯಾಕಿದೆ? ಏನು ಹೇಳ್ಬಾರ್ದು, ಅವ್ರು ಹೇಳಂಗೆ ಹೇಳ್ಬೇಕು. ಉಲ್ಮಾ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಏನು ಪತ್ವ ಓಡಿಸಬಾರ್ದಂತ. ನೀವು ಬೇರೆ ಈಗ ಉಲುಮಾಗೆ ನೋಡಿ, ಈಗ ದೊಡ್ಡ ಸ್ಥಾನದಲ್ಲಿ ಇದಾರಲ್ಲ ಉರ್ಮಾ, ಕೇಳಿ ಅವ್ರ ಭಯ ಅವ್ರಿಗೆ. ಯಾರು? ಗೌರ್ಮೆಂಟ್ಗೆ, ಜಮೀರ್ದು ಮತ್ತೆ ಡಿಕೆ ಶಿವಕುಮಾರ್ದು, ಸಿದ್ದರಾಮಯ್ಯದು, ಅವ್ರದೆಲ್ಲ ಭಯ ಇದೆ ಅವ್ರಿಗೆ. ಜಮೀರು, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮೂವರು ಒಂದು ಒತ್ತಡ ಹಾಕಿದ್ದಾರೆ, ಭಯ ಪಡಿಸಿದ್ದಾರೆ ಫತ್ವಾ. ಈಗ ನೋಡಿ, ನೀವು ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಕೇಳಿ ಉಲುಮಾಗೆ, ಅವ್ರು ಹೇಳ್ತಾರೆ ಹರಾಮ್, ಇದು ಮಾಡಬಾರ್ದು. ಏನಕ್ಕೆ ಮೋಸ ಮಾಡ್ತೀರಾ ಹಿಂದೂಗಳಿಗೆ? ಮನಸ್ಸಿನಿಂದ ಮಾಡಿದ್ರೆ ನೀನ್ ಮನಸ್ಸು ಮಾಡ್ಬಿಟ್ಟು ಹಿಂದೂ ಆಗ್ಬಿಡು. ಇಲ್ಲ ಅಂದ್ರೆ ನೋಡಿ, ಅವ್ರ ಧರ್ಮ ಅವ್ರಿಗೆ, ನಮ್ಮ ಧರ್ಮ ನಮ್ಗೆ. ಈ ಒಂದು ವಿಚಾರಕ್ಕೆ ಜಮೀರು, ಡಿಕೆ ಶಿವಕುಮಾರ್, ಸಿಎಂ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡ್ತಿದ್ರ ಅಂತ ಸರ್. ಇದ್ರಲ್ಲಿ ಕಾಮ್ ಗಲ್ಭೆನೂ ಆಗ್ಬೋದು. ಯಾಕಂದ್ರೆ ಈಗ ನೋಡಿ, ಅಪೋಸಿಷನ್ ಬಿಜೆಪಿನವರು ಇಷ್ಟು ಸ್ಟ್ರಾಂಗ್ ಇದು ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಅಪೋಸ್ ಮಾಡ್ತಾ ಇದಾರೆ. ಅದರಲ್ಲಿ ನೋಡಿ ಏನನ್ನ ಒಂದು ಇದಾಗ್ಬೋದು, ಇವ್ರು ಮಾಡೋ ಕೆಲಸಕ್ಕೆ ಗಲಾಟೆ ಆಗ್ಬೋದು ಅಂತ ಹೇಳ್ತಿದ್ರೆ. ಅದಕ್ಕೆ ನೋಡಿ, ಇನ್ನೊಂದು ಏನಂದ್ರೆ ನೋಡಿ, ಈಗ ನಮ್ಗೆ ಶಾಂತಿಯಾಗಿರಕ್ ಕೊಳ್ಳಿ ಇವರು ಗೌರ್ಮೆಂಟ್. ನಾವು ಓಟ್ ಕೊಟ್ಟಿದ್ವಿ, ಓಟ್ ತಗೊಂಡ್ರಲ್ಲ, ನೀವು ಬಂದ್ಬಿಟ್ರಲ್ಲ, ಮುಸಲ್ಮಾನ್ಗೆ ಪದೇ ಒಂದು ಹೆಸರು ತಗೊಂಡು ಸುಮ್ನೆ ಒಂದು ಕಾಂಟ್ರವರ್ಸಿ ಯಾಕೆ ಮಾಡ್ತೀರಾ ನೀವು? ನಮ್ದು ಕೆಲಸ ಏನಿದೆ ಅದು ಮಾಡಿ. ನಮ್ದು ಯಾವ್ದು 2B ಅದು ಕ್ಯಾನ್ಸಲ್. ಈಗ ಇದರಲ್ಲಿ ಬೀಫ್ ಬಂದು ಅದು ಬಂದು ಏನ್ ಸತ್ಯ ಮಾಡಿದ್ರು ಅದೆಲ್ಲ ನಾವು ಅದ್ರ ಮೇಲೆ ಇದು ಹಾಕ್ಬಿಟ್ಟು ನಾವು ಓಪನ್ ಮಾಡಂಗೆ, ಬಿಸ್ನೆಸ್ ಮಾಡಂಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಬೀಫ್ದು ಆಗ್ಲಿಲ್ಲ, ಇದು 2Bದು ಅದನ್ನು ಮಾಡ್ಲಿಲ್ಲ. ನಮ್ಗೆ ಯಾವ ಮಾತು ಕೊಟ್ಟಿದ್ದಾರೆ, 500 kg ಹಳ್ಳಿ DJ ಹಳ್ಳಿದು. ನಮ್ಗೆ ಡಿಕೆ ಶಿವಕುಮಾರ್ ಟೇಬಲ್ ನಲ್ಲಿ ಕೂತ್ಕೊಂಡು ಹೇಳಿದ್ರು, ನೀವು ಕೆಲಸ ಮಾಡಿ ಈ ಸಾಲಿ ಕಾಂಗ್ರೆಸ್ಗೆ ಗೆಲ್ಸಿದ್ರೆ ನಾವು ಇದಕ್ ಬಂದಿದ್ಮೇಲೆ ಆ ಇನ್ನೋಸೆಂಟ್ ಯಾರ್ಯಾರು ಇದಾರೆ ಅವ್ರ ಫೈಲ್ಸ್ ವಾಪಸ್ ಆ ಕೆಲಸಗಳೆಲ್ಲ ನಾವು ಮಾಡ್ತೀವಿ ಅಂತ. ಅದು ಎಲ್ಲಿದೆ? ನಮ್ಗೆ ಮಾತು ಕೊಟ್ಟಿರೋದು ಒಂದು ಮಾತು ಇಲ್ಲ ಡಿಕೆ ಶಿವಕುಮಾರ್ ಅವ್ರದ್ದು. ಈ ಸಾಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯಗೆ ಸ್ವಲ್ಪ ಸೈಡ್ ಇಟ್ಬಿಟ್ಟು ಡಿಕೆ ಶಿವಕುಮಾರ್ ಮಾತ್ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ನಾವು. ಈಗ ಏನದು, ಈಗ ಗೊತ್ತಿಲ್ಲ, ಕುಮಾರಸ್ವಾಮಿನೂ ಚಡ್ಡಿ, ಇವರು ಚಡ್ಡಿ ಅಂತ ಈಗ ಗೊತ್ತಾಗಿತ್ತು ನಮ್ಗೆ. ಮುಂಚೆ ಗೊತ್ತಾಗಿದ್ರೆ ನಾವು ಯೋಚನೆ ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಚಡ್ಡಿ ಗೊತ್ತು ನಮ್ಗೆ, ಡಿಕೆ ಶಿವಕುಮಾರ್ ಚಡ್ಡಿ ಇದ್ದಾರಲ್ಲ, ಅದು ನಮ್ಗೆ ತುಂಬಾ ಬೇಜಾರಾಯ್ತು. ಇದಿಷ್ಟು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಧು ಜೆಎಸ್ ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಯಾಗಿರುವಂತಹ ವಿಚಾರ ಈಗ ಮುಸ್ಲಿಂ ಸಮುದಾಯದಲ್ಲಿಯೇ ಆಕ್ರೋಶಕ್ಕೆ ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ. ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಸಾದಿಕ್ ಪಾಷಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಲ್ಮಾ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡ ಇದೆ, ಫತ್ವಾ ಹೊರಡಿಸಬಾರದು ಅಂತ ಸರ್ಕಾರದಿಂದ ಒತ್ತಡ ಇದೆ, ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಮಾಡೋದು ಹರಾಮ್, ದಸರಾ ವೇಳೆ ಕೋಮು ಗಲಭೆಯೂ ಆಗಬಹುದು, ಸರ್ಕಾರ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿ ಅಂತ ಸಾದಿಕ್ ಪಾಷಾ ಹೇಳಿದ್ದಾರೆ. ಮುಸ್ಲಿಂ ಹೆಸರಲ್ಲಿ ಸರ್ಕಾರ ವಿವಾದವನ್ನ ಸೃಷ್ಟಿಸ್ತಾ ಇದೆ. ಕುಮಾರಸ್ವಾಮಿಯೂ ಚಡ್ಡಿ, ಡಿಕೆಶಿಯೂ ಚಡ್ಡಿ. ಈಗ ವಿಷಯ ನಮಗೆ ಗೊತ್ತಾಗಿದೆ, ಇಬ್ರು ಚಡ್ಡಿ ಅಂತ. ಮೊದಲೇ ಗೊತ್ತಿದ್ರೆ ಯೋಚನೆ ಮಾಡ್ತಾ ಇದ್ವಿ ಅಂತ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮುಸ್ಲಿಂ ಧರ್ಮಗಳ ಬಗ್ಗೆ ಮಾತುಕತೆ ಮಾಡಿದ್ರ ಏನಾದ್ರು ಪತ್ವ ವಿಚಾರ ಮಾತುಕತೆ ಆಯ್ತಾ? ಈಗ ನೋಡಿ ಸರ್, ಏನಂದ್ರೆ ಮುಸ್ಲಿಂ ಗುರುಗಳು ಹೇಳ್ತಾರೆ, ಫತ್ವಾ ಕೊಡ್ತಾರೆ ಬೇಕಂದ್ರೆ. ಇದು ನಮ್ಮ ಶರಿಯಾನಲ್ಲಿ ಇಲ್ಲ,
ಇದು ಮಾಡೋದು ಹರಾಮು, ಇದು ಮಾಡಬಾರ್ದಂತ ಫತ್ವಾ ಕೊಡ್ತಾರೆ. ಬೇಕಂದ್ರೆ ಈ ಗೌರ್ಮೆಂಟ್ ಪ್ರೆಷರ್ ಇದೆ ನಮ್ಮ ಉಲ್ಮಾ ಮೇಲೆ, ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಪ್ರೆಷರ್ ಸರ್, ಯಾಕಿದೆ? ಏನು ಹೇಳ್ಬಾರ್ದು, ಅವ್ರು ಹೇಳಂಗೆ ಹೇಳ್ಬೇಕು. ಉಲ್ಮಾ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಏನು ಪತ್ವ ಓಡಿಸಬಾರ್ದಂತ. ನೀವು ಬೇರೆ ಈಗ ಉಲುಮಾಗೆ ನೋಡಿ, ಈಗ ದೊಡ್ಡ ಸ್ಥಾನದಲ್ಲಿ ಇದಾರಲ್ಲ ಉರ್ಮ, ಕೇಳಿ ಅವ್ರ ಭಯ ಅವ್ರಿಗೆ. ಯಾರು? ಗೌರ್ಮೆಂಟ್ಗೆ, ಜಮೀರ್ದು ಮತ್ತೆ DK ಶಿವಕುಮಾರ್ದು, ಸಿದ್ದರಾಮಯ್ಯದು, ಅವ್ರದೆಲ್ಲ ಭಯ ಇದೆ ಅವ್ರಿಗೆ. ಜಮೀರು, DK ಶಿವಕುಮಾರ್, ಸಿದ್ದರಾಮಯ್ಯ ಮೂವರು ಒಂದು ಒತ್ತಡ ಹಾಕಿದ್ದಾರೆ, ಭಯ ಪಡಿಸಿದ್ದಾರೆ ಫತ್ವಾ. ಈಗ ನೋಡಿ, ನೀವು ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಕೇಳಿ ಉಲುಮಾಗೆ, ಅವ್ರು ಹೇಳ್ತಾರೆ ಹರಾಮ್ ಇದು ಮಾಡಬಾರ್ದು. ಏನಕ್ಕೆ ಮೋಸ ಮಾಡ್ತೀರಾ ಹಿಂದೂಗಳಿಗೆ? ಮನಸ್ಸಿನಿಂದ ಮಾಡಿದ್ರೆ ನೀನ್ ಮನಸ್ಸು ಮಾಡಿಬಿಟ್ಟು ಹಿಂದೂ ಆಗ್ಬಿಡು. ಇಲ್ಲ ಅಂದ್ರೆ ನೋಡಿ, ಅವ್ರ ಧರ್ಮ ಅವ್ರಿಗೆ, ನಮ್ಮ ಧರ್ಮ ನಮ್ಗೆ. ಈ ಒಂದು ವಿಚಾರಕ್ಕೆ ಜಮೀರು, DK ಶಿವಕುಮಾರ್, CM ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡ್ತಿದ್ರ ಅಂತ ಸರ್. ಇದರಲ್ಲಿ ಕಾಮ್ ಗಲ್ಭೆನೂ ಆಗ್ಬೋದು. ಯಾಕಂದ್ರೆ ಈಗ ನೋಡಿ, ಅಪೋಸಿಷನ್ ಬಿಜೆಪಿನವರು ಇಷ್ಟು ಸ್ಟ್ರಾಂಗ್ ಇದು ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಅಪೋಸ್ ಮಾಡ್ತಾ ಇದಾರೆ. ಅದರಲ್ಲಿ ನೋಡಿ ಏನನ್ನ ಒಂದು ಇದಾಗ್ಬೋದು, ಇವ್ರು ಮಾಡೋ ಕೆಲಸಕ್ಕೆ ಗಲಾಟೆ ಆಗ್ಬೋದು ಅಂತ ಹೇಳ್ತಿದ್ರೆ. ಅದಕ್ಕೆ ನೋಡಿ, ಇನ್ನೊಂದು ಏನಂದ್ರೆ ನೋಡಿ, ಈಗ ನಮ್ಗೆ ಶಾಂತಿಯಾಗಿರೋ ಕೊಳ್ಳಿ ಇವರು ಗೌರ್ಮೆಂಟ್. ನಾವು ಓಟ್ ಕೊಟ್ಟಿದ್ದೀವಿ, ಓಟ್ ತಗೊಂಡ್ರಲ್ಲ, ನೀವು ಬಂದ್ಬಿಟ್ರಲ್ಲ, ಮುಸಲ್ಮಾನ್ಗೆ ಪದೇ ಒಂದು ಹೆಸರು ತಗೊಂಡು ಸುಮ್ನೆ ಒಂದು ಕಾಂಟ್ರವರ್ಸಿ ಯಾಕೆ ಮಾಡ್ತೀರಾ ನೀವು? ನಮ್ದು ಕೆಲಸ ಏನಿದೆ ಅದು ಮಾಡಿ. ನಮ್ದು ಯಾವ್ದು 2B ಅದು ಕ್ಯಾನ್ಸಲ್. ಈಗ ಇದರಲ್ಲಿ ಬೀಫ್ ಬ್ಯಾಂದು ಅದು ಬಂದು ಏನ್ ಸತ್ಯ ಮಾಡಿದ್ರು ಅದೆಲ್ಲ ನಾವು ಅದ್ರ ಮೇಲೆ ಇದು ಹಾಕ್ಬಿಟ್ಟು ನಾವು ಓಪನ್ ಮಾಡಂಗೆ, ಬಿಸ್ನೆಸ್ ಮಾಡಂಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಬೀಫ್ದು ಆಗ್ಲಿಲ್ಲ, ಇದು 2Bದು ಅದನ್ನು ಮಾಡ್ಲಿಲ್ಲ. ನಮ್ಗೆ ಯಾವ ಮಾತು ಕೊಟ್ಟಿದ್ದಾರೆ. 500 kg ಹಳ್ಳಿ DJ ಹಳ್ಳಿದು ನಮ್ಗೆ DK ಶಿವಕುಮಾರ್ ಟೇಬಲ್ ನಲ್ಲಿ ಕೂತ್ಕೊಂಡು ಹೇಳಿದ್ರು, ನೀವು ಕೆಲಸ ಮಾಡಿ ಈ ಸಾಲಿ ಕಾಂಗ್ರೆಸ್ಗೆ ಗೆಲ್ಸಿದ್ರೆ ನಾವು ಇದಕ್ ಬಂದಿದ್ಮೇಲೆ ಆ ಇನ್ನೋಸೆಂಟ್ ಯಾರ್ಯಾರು ಇದಾರೆ ಅವ್ರ ಫೈಲ್ ವಾಪಸ್ ಆ ಕೆಲಸಗಳೆಲ್ಲ ನಾವು ಮಾಡ್ತೀವಿ ಅಂತ. ಅದು ಎಲ್ಲಿದೆ? ನಮ್ಗೆ ಮಾತು ಕೊಟ್ಟಿರೋದು ಒಂದು ಮಾತು ಇಲ್ಲ DK ಶಿವಕುಮಾರ್ ಅವ್ರದ್ದು. ಈ ಸಾಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯಗೆ ಸ್ವಲ್ಪ ಸೈಡ್ ಇಟ್ಬಿಟ್ಟು DK ಶಿವಕುಮಾರ್ ಮಾತ್ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ನಾವು. ಈಗ ಏನದು, ಈಗ ಗೊತ್ತಿಲ್ಲ, ಕುಮಾರಸ್ವಾಮಿನೂ ಚಡ್ಡಿ ಇವರು ಚಡ್ಡಿ ಅಂತ ಈಗ ಗೊತ್ತಾಗಿತ್ತು ನಮ್ಗೆ. ಮುಂಚೆ ಗೊತ್ತಾಗಿದ್ರೆ ನಾವು ಯೋಚನೆ ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಚಡ್ಡಿ ಗೊತ್ತು ನಮ್ಗೆ, DK ಶಿವಕುಮಾರ್ ಚಡ್ಡಿ ಇದ್ದಾರಲ್ಲ, ಅದು ನಮ್ಗೆ ತುಂಬಾ ಬೇಜಾರಾಯ್ತು. ಇದಿಷ್ಟು ಮುಸ್ಲಿಂ ಮುಖಂಡ ಸಾದಿಕ್ ಪೈಷಾ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಧು JS ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DK ಶಿವಕುಮಾರ್ ಟೇಬಲ್ ನಲ್ಲಿ ಕೂತ್ಕೊಂಡು ಹೇಳಿದ್ರು, ನೀವು ಕೆಲಸ ಮಾಡಿ ಈ ಸಾಲಿ ಕಾಂಗ್ರೆಸ್ಗೆ ಗೆಲ್ಸಿದ್ರೆ ನಾವು ಇದಕ್ ಬಂದಿದ್ಮೇಲೆ ಆ ಇನ್ನೋಸೆಂಟ್ ಯಾರ್ಯಾರು ಇದಾರೆ ಅವ್ರ ಫೈಲ್ ವಾಪಸ್ ಆ ಕೆಲಸಗಳೆಲ್ಲ ನಾವು ಮಾಡ್ತೀವಿ ಅಂತ. ಅದು ಎಲ್ಲಿದೆ? ನಮ್ಗೆ ಮಾತು ಕೊಟ್ಟಿರೋದು ಒಂದು ಮಾತು ಇಲ್ಲ DK ಶಿವಕುಮಾರ್ ಅವ್ರದ್ದು. ಈ ಸಾಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯಗೆ ಸ್ವಲ್ಪ ಸೈಡ್ ಇಟ್ಬಿಟ್ಟು DK ಶಿವಕುಮಾರ್ ಮಾತ್ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ನಾವು. ಈಗ ಏನದು, ಈಗ ಗೊತ್ತಿಲ್ಲ, ಕುಮಾರಸ್ವಾಮಿನೂ ಚಡ್ಡಿ ಇವರು ಚಡ್ಡಿ ಅಂತ ಈಗ ಗೊತ್ತಾಗಿತ್ತು ನಮ್ಗೆ. ಮುಂಚೆ ಗೊತ್ತಾಗಿದ್ರೆ ನಾವು ಯೋಚನೆ ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಚಡ್ಡಿ ಗೊತ್ತು ನಮ್ಗೆ, DK ಶಿವಕುಮಾರ್ ಚಡ್ಡಿ ಇದ್ದಾರಲ್ಲ, ಅದು ನಮ್ಗೆ ತುಂಬಾ ಬೇಜಾರಾಯ್ತು. ಇದಿಷ್ಟು ಮುಸ್ಲಿಂ ಮುಖಂಡ ಸಾದಿಕ್ ಪೈಷಾ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಧು JS ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.